ನನ್ನ ಸಾವಲಿ ರಾಜ್ಯವು ಸಿಕ್ಕಿತು ನನಗೆ ಸಂತೋಷ. ಭಾವಂದು ಸತ್ವದ ಹಾಯ್ ಭಾವ ಸತ್ವದ ಅಂದೆ ಅಲ್ಲ ಮಾತ್ರ ನಿಮ್ ಭಾವ ಸಂತೋಷದಲ್ಲಿರುವುದಾ? ನಮ್ಮದು ಬದಲಾವಣೆ ಸ್ವಾಮಿ. ನಾವು ಹುಟ್ಟಿದಾಗ ಕೊಡುವುದು, ಸತ್ತಾಗ ಸಂತೋಷ ಪಡುವುದು. ನಾವು ಆಗಲ್ಲ ನೋಡಿ. ಇಲ್ಲಿಯವರೆಗೆ ರಾಜಕುಮಾರನ, ಇಲ್ಲಿವರೆಗೆ ಇನ್ನು ಮುಂದೆ ಮಹಾರಾಜನ ಅಕ್ಕ ಮನೆ ಮೂಲೆ ಹಿಡಿದು ಕೂತಿದ್ದಾಳೆ. ಕೇಳುವವ್ರ ಗತಿ ಇಲ್ಲ ಪಾಪ. ಭಂಡಾರ ಗಟ್ಟಿ ಉಂಟಾ? ಇಲ್ಲ, ನಮಗೋಸ್ಕರ ಮಾಡಿಟ್ಟಿದ್ದು. ನಿಮ್ ಕುಟುಂಬ ತಿಂದು ಕರಗಿಸಿದ್ರು ಏನ್ ತೊಂದ್ರೆ ಇಲ್ಲ. ಅಲ್ಲ, ಯಜಮಾನ್ತನಕ್ಕೆ ನಮ್ದು ಅಷ್ಟೇ. ಇನ್ನು ಮುಂದಿನ ಬದಲಾವಣೆ ಏನು ಅಂತ ತೋರಿಸ್ತೇನೆ ನೋಡೀಗ. ನಮಸ್ಕಾರ ಸ್ವಾಮಿ. ಒಂದು ವಿಶೇಷವಾದ ವಿಷಯ ಹೇಳಲಿಕ್ಕೆ ಬಂದೆ. ನಿಮ್ಮ ಅಪ್ಪನಾಣ ಮಾಡಿ ಹೇಳ್ತೇನೆ, ಹೇಳುವುದಿಲ್ಲ. ಯಾಕೆ ಹೇಳಿ? ನನ್ನ ಜೀವನದಲ್ಲಿ ನೀವು ಅನ್ಯಾಯ ಮಾಡಿದ್ದು, ನ್ಯಾಯ ಕೊಟ್ಟಿದ್ದಾರಿಗೆ ಸದಾ ನನಗೆ ನೋಡಿ. ಅವನ ವಿಷಯ ಬಾರ್ದು ಕೊಟ್ಟಿದ್ದ ಅಪ್ಪ ಆಯ್ತು, ಬಾರು ಚಾಂಡೆ ಆಯ್ತು ನೋಡಿ. ಅದಲ್ಲ, ನಂಗೆ ನ್ಯಾಯ ಬೇಕು. ಎಷ್ಟು ಬೇಕು? ಯಾವ ಲೆಕ್ಕದಲ್ಲಿ ಕೊಡುದು? ನಾನೇ ಕೊಡುವುದಾ? ಯಾವ ಲೆಕ್ಕದಲ್ಲಿ ಕೊಡುವುದು? ನಾನೇ ಕೊಡ್ತೇನೆ. ಇದೊಂದು ನಿಮ್ದು ವಿಳಾಸ, ಕೆಳಗೆ ಕ್ರಮ ಸಂಖ್ಯೆ, ಒಂದು ಸಂಖ್ಯೆ ಇಸ್ಕೊಂಡ್ರೆ ಬೇರೆ. ನೀವು ನನ್ನೆಲ್ಲ ಹಣ ಕೊಡ್ಲಿಲ್ವಾ? ಅದನ್ನು ಕಾವೇರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿಲ್ವಾ? ಕಾವೇರಿ ಮುಟ್ಟಿಸಿದೆ, ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ರು. ಹಾಗೆ ನನ್ನ ಜೊತೆ ಬಂದ್ಲು. ಈಗ ಬಂದಿದ್ದಾಳೆ, ಆ ಕಡೆ ಇದ್ದಾಳೆ. ಏನ್ ಮಾಡುದು ಈಗ? ನಾನೇನ್ ಮಾಡ್ಲಿ? ನನ್ನವಳು 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 ಬೇರವಳು ನನ್ನದೇ ತೋಟದಲ್ಲಿ ಕಾಮರಳಿ ನಿಂದವಳು ಬಂದಳು. ಹರುಷದಿಂದ ಸಿದ್ಧಾರ್ಥ ಒಬ್ಬ ಯಶಸ್ವಿ ಪುರುಷನಿಂದ ಒಬ್ಬಳು ಹೆಣ್ಣಿರ್ತಾಳೆ ಎನ್ನುವುದಕ್ಕೆ ನೀನೇ ಸಾಕ್ಷಿಯಾದೆ. ದೇವಗಾಂಧಾರದ ಪೀಠವನ್ನು ಏರುವುದಕ್ಕೆ ನಾನೇ ಅರ್ಹ ಎನ್ನುವಾಗಿ ಎಲ್ಲವರು ಒಪ್ಪಿದ್ದಾರೆ. ನೋಡಿದ್ಯಾ, ನಮ್ಮ ಸುಖ ದಾಂಪತ್ಯದ ಪ್ರತೀಕವಾಗಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದವಳು ನೀನು. ಸರಿ, ಪೀಠವನ್ನು ಏರುವ ಸಲುವಾಗಿ ವಿಶೇಷವಾದಂತಹ ಆಮಂತ್ರಣ ಪತ್ರಿಕೆಯನ್ನ ಪದ್ಮಗಿರಿವರೆಗಾಗಿ ಹೋಗಿ ಕೊಟ್ಟು ಬರೋಣ. ಮತ್ತಳಾಗುತ್ತದಾಲೆ ಗಂಗೆಯೂ ಕತ್ತಲೆಯ ಕೋಣೆಯಲ್ಲಿ ಕಳೆದಳು ದಿನಗಳ ಅನವರತ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಮತ್ತೆ ಬರುವನು ತಂದೆ ಮಲಗು ಮಗುವೆ. ತಾರೆಗಳು ತೋರಿಸುತ್ತ ತೆರೆದೆಳೆಯುವನಂತೆ ಚಾರು ಚಂದ್ರನ ತಂದು ನೆತ್ತಿಗಿಡುವ. ತಾರೆಗಳ ತೋರಿಸುತ್ತ ತೆರೆದೆಳೆಯುವನಂತೆ ಚಾರು ಚಂದ್ರನ ತಂದು ನೆತ್ತಿಗಿಡುವ. ವೀರಗೆ ಹರಿಯಂತೆ ಶೂರ ನಿರ್ಣಯ ತಂದೆ, ವೀರಗೆ ಹರಿಯಂತೆ ಶೂರ ನಿರ್ಣಯ ತಂದೆ, ಪೋರನಿನ್ನನು ತಬ್ಬಿ ಮುತ್ತನಿಡುವ, ಪೋರಾನಿನ ತಬ್ಬಿ ಮುತ್ತನಿಡುವ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಮತ್ತೆ ಬರುವನು ತಂದೆ ಅಪರಾಧವ ಮಾಡಿದೆನಂದು ಹೊನ್ನಿಲಾಸೆಯೋಳೆಲ್ಲವ ಮಾಡಿದೆನಂದು ಹೊನ್ನಿಲಾಸೆಯೋಳೆಲ್ಲವ. ನಿನ್ನ ಪ್ರೀತಿಯ ಮುರಿದೆ ರನ್ನೆಗೆಳತಿಯ ತುಳಿದೆ, ಚಿನ್ನ ಶಿಶುವನ್ನು ಎನ್ನ ರಮಣನ ಕೊಂದೆ ಕೊಂದೆ ಕೊಂದೆ. ಮಂಡಿಸೆನ್ನ ಪರಾಧವ ಮಾಡಿದೆನೆಂದು
ಹೊನ್ನಿನ ಸೇಯೋ ಎಲ್ಲವ ಮನ್ನಿಸು. ನೀ ಬರಬಾರ್ದು, ನಿನ್ನ ಮುಖವನ್ನು ನೋಡಬಾರ್ದು, ಅಲ್ಲ ನನ್ನ ಹೆಣವನ್ನು ನೀನು ನೋಡಬಾರ್ದು. ಅಂತಹ ಅನ್ಯಾಯವನ್ನು ನಾನು ನಿನಗೆ ಸಿಗಿದ್ದೆ, ನನ್ನ ಬಾರವೇ ಇಲ್ಲ. ಪವಿತ್ರವಾಗಿರುವಂತಹ ಪ್ರೀತಿಯನ್ನು ನಿನ್ನ ನನಗೆ ಕೊಟ್ಟೆ, ಆದರೆ ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ನಿನ್ನ ಹೃದಯವನ್ನು ಘಾಸಿಗೊಳಿಸಿ ಬಿಟ್ಟೆ. ಒಂದು ಅಧಿಕಾರ ಎನ್ನುವಂತಹ ಹುಚ್ಚು ನನ್ನ ಬೆನ್ನಿರಿದಾವಾಗ ಅದರ ಹಿಂದೆ ಓಡಿದಂತಹ ಸತ್ಯಕ್ಕೆ ನಾನು ಅನುಮಾನವೇ ಇಲ್ಲ. ಆತ ಬದುಕಿನ ಕೊನೆಯಲ್ಲಿ ನೀವು ನೋಡಿದವಾಗ ನನಗೆ ಅರ್ಥವಾದದ್ದು, ಈ ಬದುಕಿನ ಈ ಸಂಪತ್ತಿಗೆಂತಲೂ ಸಂಬಂಧವೇ ದೊಡ್ಡದು ಎನ್ನುವುದು. ಏನ್ ಮಾಡೋಣ ಹೇಳಿ, ಎಲ್ಲರನ್ನು ಕಳ್ಕೊಂಡು ಬಿಟ್ಟೆ, ಎಲ್ಲವನ್ನೂ ಕಳ್ಕೊಂಡು ಬಿಟ್ಟೆ. ಕೊನೆಯದಾಗಿ ಒಂದು ನಿಂತಿರುವಂತಹ ನಾನೊಂದು 3 ಲಕ್ಷ ಅಂದ್ರೆ ನನಗೆ ಈಗ ಅರ್ಥವಾಗ್ತಾ ಇದೆ. ನನಗೆ ಒಂದು ಮಾತು, ಏನೇ ನನ್ನನ್ನು ಕ್ಷಮಿಸಿದ್ದೆ ಅಂತ ಹೇಳ್ತೀಯ? ಹೇಗೆ ಕ್ಷಮಿಸ್ತೇನೆ? ಚಿಗುರೆನ್ನು ಬೇವು ಸಿಗಿ ವೃಶ್ಚಿಕವು ಮರಿಯನ್ನು ಬಗೆದ ಕಚ್ಚದುಳಿಯುವುದೇ ಪಣಿಯದನು ಹಾಲುಣಿಸೆ ವಿಗಡ ವಿಷ ಅಳಿಯುವುದೇ ಪಣಿಯದಗೆ ಅಳಿಯುವುದೇ ಲೋಭವಶದಲ್ಲಿ ಸುಖ ಮರೀಚಿಕೆಯು ಕೇಳವಲೇ ಲೋಭವಶದಲ್ಲಿ ಸುಖ ಮರೀಚಿಕೆಯು ಕೇಳವಲೇ ಹಾಗೂ ವಿಷವನ್ನ ಚೇಳು ಕುಟುಕುವುದನ್ನ ಯಾವತ್ತಿಗಾದ್ರೂ ಮರೆಯಲಿಕ್ಕೆ ಸಾಧ್ಯ ಉಂಟಾಗ ಅರಮನೆಯನ್ನ ಪ್ರವೇಶ ಮಾಡಿದಾಗ ನನ್ನಲ್ಲಿ ಆಡಿರುವಂತ ಮಾತನ್ನು ಒಮ್ಮೆ ನೆನಪು ಮಾಡಿದೆ. ಆಸೆ ಕಣ್ಣಿನ ಮೋಸಗಾತಿ ಅಂತ ಹೇಳಿದೆ. ರಂಗವಾಳುವ ರಂಗನಾಯಕಿ ತಾನು ಉಂಟಾಡಿಬಿಟ್ಟೆ. ಇಡೀ ಅರಮನೆಯನ್ನ ಪ್ರವೇಶ ಮಾಡಿದ ಮರುಗಳಿಗೆಯಲ್ಲಿ ನಿನ್ನ ಸುತ್ತಮುತ್ತ ಇರುವವರೆಲ್ಲ ಪ್ರೀತಿ, ವಿಶ್ವಾಸ, ಕರುಣೆ, ವಾತ್ಸಲ್ಯದಿಂದ ಬಾಚಿದಿಂದ ತಬ್ಬಿಕೊಳ್ಳಬೇಕೆನ್ನುವಂತ ಮನಸ್ಸಿನಲ್ಲಿದ್ರೆ ಅವರೆಲ್ಲರನ್ನ ನನ್ನ ಸ್ವಾರ್ಥದಿಂದಲಾಗಿ ದೂರಪಡಿಸಿದೆ. ಕೇವಲ ಸಾಮ್ರಾಜ್ಯದ ಬೆನ್ನೇರಿ ಹೊರಟವಳು ನೀನು. ಇವತ್ತು ಏನಾಗಿದೆ? ಆ ಸಾಮ್ರಾಜ್ಯ ನಿನ್ನ ಕೈಯಲ್ಲಿಲ್ಲ, ಆ ಸುಖ ನಿನ್ನ ಪಾಲಿಗೆ ಉಳಿದಿಲ್ಲ. ಈಗ ಮನಸ್ಸು ಬಯಸ್ತಾ ಇರುವುದು ಆ ಸಂತೋಷವನ್ನ, ಆ ಪ್ರೀತಿಯನ್ನ, ಆ ವಿಶ್ವಾಸವನ್ನು. ಅದು ನಿನ್ನಿಂದ ಬಹು ದೂರ ಸಾಗಿ ಹೋಗಿದೆ. ಯಾಕಿಂತಹ ತಪ್ಪನ್ನು ಮಾಡಿದೆ? ಮುತ್ತಿನ ಕಿರೀಟದ ಆಸೆಗಾಗಿ ಮುತ್ತಿನಂತಹ ನನ್ನ ಪ್ರೀತಿಯನ್ನ ಕೈ ಚೆಲ್ಲಿ ಬಿಟ್ಟೆ. ಅಲ್ಲ, ಅರಮನೆಯ ಸುಖ ಭೋಗಕ್ಕಾಗಿ ನನ್ನ ಹೃದಯದ ಅರಮನೆಯನ್ನ ತುಳಿದು ಬಿಟ್ಟೆ. ಇವತ್ತು ಕ್ಷಮಿಸು ಅಂತ ಕೇಳಿದೆ. ನಿನ್ನನ್ನು ಕ್ಷಮಿಸುವಲ್ಲಿ ನಾನ್ಯಾರು ಎನ್ನುವುದನ್ನು ಒಮ್ಮೆಯಾದರೂ ಆಲೋಚನೆಯನ್ನು ಮಾಡಿಲ್ಲ. ಪ್ರಾಮಾಣಿಕವಾಗಿ ಪ್ರೀತಿಸಿದವನ ಸಿದ್ಧಾರ್ಥ ನನ್ನ ಹೃದಯದಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಗಂಗೆಗೆ ಮಾತ್ರ ಮೀಸಲು ಎನ್ನುವ ಹಾಗೆ ತೀರ್ಮಾನಿಸಿದವ. ಇವತ್ತಿಗೂ ಆ ಸ್ಥಾನ ನಿನಗೆ ಮಾತ್ರ ಮೀಸಲು. ಹಾಗಂತ ಕಾವೇರಿಯನ್ನ ಕಡೆಗಣಿಸಿದ್ದೇನೆ ಅಂತ ಅಲ್ಲ. ಅವಳನ್ನು ಪ್ರೀತಿಸಿ ಕೈ ಹಿಡಿದವ, ಅವಳನ್ನು ಉತ್ತರಿಸುವಲ್ಲಿ ಮನ ಮಾಡಿದವ. ನಿನ್ನನ್ನು ಕ್ಷಮಿಸುವುದಕ್ಕೆ ನಾನು ನಿನ್ನನ್ನು ಪ್ರೀತಿಸುವ ಸಿದ್ಧಾರ್ಥನಾಗಿ ಇಲ್ಲಿಗೆ ಬರಲಿಲ್ಲ. ನಿನ್ನ ಸ್ನೇಹಿತೆ ಕಾವೇರಿಯ ಗಂಡನಾಗಿ ನಾನು ಅಸಹಾಯಕನಾಗಿದ್ದೇನೆ. ಏನು ಮಾಡಿ ನನಗಷ್ಟೇ ಸಾಕು. ನನಗೆ ದೊರಕದೆ ಹೋದ್ರು ನನ್ನ ಪ್ರಾಣ ಸ್ನೇಹಿತೆ ಕಾವೇರಿಗೆ ನೀನು ಗಂಡನಾದ್ಯ ಅಲ್ಲ. ಅವಳ ಸುಖದಲ್ಲಿ ನನ್ನ ಸುಖವಿದೆ, ಅನುಮಾನವೇ ಇಲ್ಲ. ಅವಳು ಸುಖವಾಗಿದ್ದಾಳೆ ಅಂತ ಹೇಳಿದ್ರೆ ನಾನು ಸುಖವಾದ ಒಂದು ಯಾವುದೇ ಕಾರಣಕ್ಕೂ ಅವಳನ್ನು ನೋಯಿಸಿಕೊಂಡು ಒಂದು ಕಾಲಕ್ಕೆ ನಾನಿನ ಪ್ರೇಯಸಿಯಾಗಿದ್ದೆ ಎನ್ನುವ ವಿಷಯ ಅವರಿಗೆ ಗೊತ್ತಾಯ್ತು. ಅಳಬೇಡಮ್ಮ, ಅಳಬೇಡ ಮಗಳೇ. ಯಾಕೆ ಮಗಳೇ? ನನ್ನ ಮಗಳಿಗೆ ಅಪ್ಪನನ್ನು ಬಿಟ್ಟಿದ್ದ ಅಭ್ಯಾಸ ಇಲ್ಲ. ಯಾವತ್ತೂ ಪ್ಯಾ 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 ಅಂತ ಇರುತ್ತೆ. ಇಲ್ಲಿ ಬನ್ನಿ. ಏನಾಯ್ತು ನಿಮ್ಮ ಕಣ್ಣಲ್ಲಿ ನೀರು? ಕಸ ಬಿತ್ತೆ. ನಿಮ್ಮ ಕಣ್ಣಲ್ಲಿ ನೀರು, ಮಗಳ ಕಣ್ಣಲ್ಲಿ ನೀರು. ನೋಡಿದ್ರ? ಅರಮನೆ ಸುತ್ತ ಜನರೆಲ್ಲ ಆಡುದು ಕಾವೇರಿ ನಿನ್ ತಾಯಿ ಆದ್ಯ ಅಂತ ಕೇಳುದು. ಸತ್ಯ, ಪರಮ ಸತ್ಯ. ಮತ್ತೊಂದಿರಿ, ಅರಮನೆ ಒಳಗೆ ಮಕ್ಕಳ ಧ್ವನಿ ಕೇಳುವುದಿಲ್ವಂತೆ. ಮಕ್ಕಳಾಗುವುದಕ್ಕೂ ಯೋಗ ಬೇಕಪ್ಪ, ಎಲ್ಲ ಹೆಂಗಸರಿಗೆ ಆಗುದಿಲ್ಲ. ಕಾವೇರಿ, ನಿನ್ನ ಅದೃಷ್ಟವಂತೆ. ನಿನ್ನ ಮಗುವನ್ನೊಮ್ಮೆ ನಾನೆತ್ಕೊಳ್ಳೇನೆ. ಏನು ಅಷ್ಟೇ ಹಾಗೆ ನಿನ್ನ ನೋಡಿದಾಗ ಹಾಗಾಗುದು ನನಗೆ.
ಬಾಯಿ ಮುಚ್ಚೆ. ಆ ಹೊತ್ತಲ್ಲಿ ಇನ್ನುವರೆಗೆ ನಾನು ಬಂದಾಗ ನನ್ನನ್ನು ಬದ್ಧ ವಿರೋಧಿ ಅಂತ ಮನೆಯಿಂದ ಹೊರಗೆ ಹಾಕಿದೆಯಲ್ಲ, ಹಾಗೇನೆ ಹೋಗಿತ್ತು ನಿನ್ನ ಬುದ್ಧಿ. ನನ್ನ ಪ್ರಾಣ ಗೆಳತಿ, ನನ್ನ ಜೀವ ಹಿಂಡತಿ, ಗಂಡನನ್ನು ತಿಂದು ಮುಗಿಸಿದವಳೆ, ಕಡು ಬಂದಿ ಹೂವಿನ ಜನ್ಮಕ್ಕೆ ಸಿಗ್ತಾರೆ. ಮಗು ಬೇಕಂತೆ, ಮಗು. ಈ ಬಂಜೆ ನಿನಗೆ ಬಂದದ್ದು ರೋಗ ಅಂತ ಗೊತ್ತಾಯ್ತಲ್ಲ. ಈ ಬಂಜೆಯ ಮುಖ ಮಗು ನೋಡಿತ್ತು ಅಂತಾದ್ರೆ, ಮಗುವಿನ ಮುಖ ಬಂಜೆ ನೋಡಿತ್ತು ಅಂತಾದ್ರೆ ಆರೋಗ್ಯ ಹಾಳಾಗುವುದು ಮಕ್ಕಳಂತೆ. ಇವಳಿಗೆ ಗೊತ್ತು. ಹೊಸಿ ಬಾಳಂತಿ ಎಂತ ಓಡಾಡು. ಇಲ್ಲಿ ಕರ್ಕೊಂಡು ಬರೋ ಗೊತ್ತಾಗ್ಲಿಲ್ಲ ಹಸಿ ಬಾಣತಿ ಅಂತ. ಈಗ ಹಸಿ ಅಂತ ಗೊತ್ತಾಯ್ತಾ? ಹಸಿ ಅಲ್ಲ, ನನಗೀಗ ಬಿಸಿಯಾಗಿದೆ. ಇವನಲ್ಲಿ ನಿಮಗೆ ಯಾರಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ದೇವ್ರಾಣೆ ಗೊತ್ತಿಲ್ಲ, ನಾನು ಹೇಳ್ಕೊಳ್ತೇನೆ ಕೇಳಿ. ದೇವ್ ಸುದ್ದಿ ಹಾಕ್ಬೇಡಿ. ನೋಡಿ, ಬಲೆಗೆ ಬಿದ್ದ ಜಿಂಕೆಯನ್ನು ಬಿಡಿಸುವುದಕ್ಕೆ ಹೋದ್ರೆ ಆ ಜಿಂಕೆ ಹತ್ತಿರ ಬಂದು ನಮ್ಮ ಮೈ ಕೈಯೆಲ್ಲ ನೇವರಿಸ್ತದೆ. ಜಿಂಕಿಯ ಅದು ಹುಲಿಯನ್ನು ಬಿಡಿಸೋದಕ್ಕೆ ಹೋದ್ರೆ ಅದು ನಮ್ಮನ್ನು ಮುಕ್ತಿ ತಿಂತದೆ. ಹುಲಿ ಇದು ಹುಲಿ, ನೀವು ಇಲಿ ಒಂದ್ ಜಾತಿ, ಏನ್ ಗೊತ್ತಾಗುದಿಲ್ಲ. ಹೋಗಿ ನೀವು, ನಾನು ಹೇಳಿ ಕೇಳುದಿಲ್ಲ. ನೀವು ಸಿಟ್ಟು ಮಾಡ್ಕೊಳ್ಬೇಡಿ. ನಾನು ಬೇಡ ಅಂತ ಹೇಳಿದ್ರು ನೀವು ಕೇಳುದಿಲ್ಲ. ಹೋಗು ಅಂತ ಹೇಳುದ. ಆಯ್ತು ಹೋಗುವ. ಬಂದೆ ಅಪ್ಪಿತ್ತರು ಹೊರದಿರು, ಅತ್ತು ಹೊರಳಾಡದಿರು, ಮತ್ತೆ ಒಂದೇ ಮೊದಲು ಸ್ವಾಮಿ, ನನಗೆ ಇವತ್ತು ಘನಘೋರವಾದಂತ ಅನುಮಾನ ಪ್ರಾರಂಭ ಆಗಿದೆ. ಒಂದು ಮುಗುದೆಲ್ಲ ಹೋಗುವುದು ನಮ್ಮ ಶಿಕ್ಷಣ ಇಲ್ಲ. ಎಂತ ಮಾಡುದು ಭಾಗವತ್ರೆ, ಬಂದವರೇ ಹಾಗೆ ಮಾಡದಿದ್ದರೆ ನಾ 25 ಸುತ್ತು ಬರುವುದೇ. ಅದಲ್ಲ, ಸದಾನಂದ ಹಗಲೊತ್ತಿನಲ್ಲಿ ಮನೆಯಲ್ಲಿರುವುದಿಲ್ಲ. ರಾತ್ರಿ ಹೊತ್ತು ನೋಡ್ತೇನೆ ಅವರ ಮನೆಯಲ್ಲಿ ಕೈ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ, ಏನೋ ಗುಟ್ಟುಂಟು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸ್ವಲ್ಪ ಹೊತ್ತು ತೆರೆಯ ಮರೆಯಲ್ಲಿ ನಿಂತು ಸೂಕ್ಷ್ಮವಾಗಿ ಗ್ರಹಿಸಿ ಏನನ್ನೇನುವುದೇ ನೋಡ್ಕೊಂಡು ಹೋಗ್ತೇನೆ. ಯಾರು ಶಬ್ದ ಮಾಡಬೇಡಿ, ನಾನೀಗ ಹೊರಟೆ. ಟಿಂಟಿಣಿ ಇಲ್ಲಿವರೆಗೆ ಸದಾನಂದರ ಮನೆಯಲ್ಲಿ ಅಜ್ಞಾತದಲ್ಲಿದ್ದವಳು ನಾನು. ಯಾಕೆ ಈ ಅಜ್ಞಾತ? ಮದುವೆ ಆಗದಿರುವಂತಹ ಹೆಣ್ಣುಗಳು ಗರ್ಭಿಣಿ ಆಗ್ತಾಳಂತಾದ್ರೆ ಮತ್ತೆ ಸಮಾಜಕ್ಕೆ ಮುಖ ತೋರಿಸೋದಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಅಜ್ಞಾತದಲ್ಲಿರುವುದು ನನಗೆ ಅನಿವಾರ್ಯವಾಗಿ ಬಂತು. ಸದಾನಂದ ಇಲ್ಲಿವರೆಗೆ ನನ್ನನ್ನು ಒಡಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡು ಬಂದ. ಇನ್ನು ನಾನು ಇಲ್ಲಿ ಉಳಿದಂತಾದ್ರೆ ನನ್ನಿಂದಾಗಿ ಅವನಿಗೆ ತೊಂದರೆ ಆಗ್ತದೆ. ಹಾಗಾಗಿ ನನಗೆ ಈ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಇಲ್ಲಿ ಎನ್ನುವಂತಹ ಎಲ್ಲ ಸತ್ಯ ವಿಷಯವನ್ನ ದೇವಗಾಂಧಾರಕ್ಕೆ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕಿರುವುದಾಗಿ ತೀರ್ಮಾನಿಸಿದೆ. ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೇನೆ. ಆಯ್ತು.